ನಮಸ್ಕಾರ. ನನ್ನ ಹೆಸರು ರಮೇಶ್ ಪಿಡಂಟಿ ಅಂತೇಳಿ. ಡಿವಿಷನಲ್ ಮ್ಯಾನೇಜರ್ ಫಾರ್ SBI ಲೈಫ್ ಬೆಳಗಾವಿ. ಇವತ್ತು ನಾವು ಒಂದು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಟರ್ಮ್ ಇನ್ಶೂರೆನ್ಸ್ ಇವತ್ತಿನ ದಿನಗಳಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಕೋವಿಡ್ ನಂತರ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇವೆ. ಅದಕ್ಕೋಸ್ಕರ ನಮ್ಮ ಕುಟುಂಬವನ್ನು ಸಂರಕ್ಷಿಸಲು ಒಂದು ಟರ್ಮ್ ಇನ್ಶೂರೆನ್ಸ್ ಅತಿ ಉತ್ತಮವಾದ ಯೋಜನೆಯಾಗಿದ್ದು, ಈ ಯೋಜನೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ, ಇದರ ಅನುಕೂಲತೆಗಳೇನು ಅಂತ ಇದನ್ನ ತಿಳಿದುಕೊಳ್ಳೋಣ. SBI ಲೈಫ್ ಸ್ಮಾರ್ಟ್ ಸುಧಾ ಸುಪ್ರೀಂ ಈ ಯೋಜನೆಯಲ್ಲಿ ಗ್ರಾಹಕರು 10 ವರ್ಷ ಈ ಯೋಜನೆಯಲ್ಲಿ ಗ್ರಾಹಕರು ಹೂಡಿಕೆ ಮಾಡಬಹುದು. ಅದೇ ರೀತಿ 15 ವರ್ಷ ಸಹ ಹೂಡಿಕೆ ಮಾಡಬಹುದು. ಹಾಗೂ ಬೆನಿಫಿಟ್ ಟರ್ಮ್ 20 ವರ್ಷ ಹಾಗೂ 30 ವರ್ಷ ಬೇಕಾದರೂ ತೆಗೆದುಕೊಳ್ಳಬಹುದು. ಇನ್ನು ಈ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಮತ್ತು ಒಂದು ಉದಾಹರಣೆ ಸಮೇತ ನಾನು ನಿಮಗೆ ವಿವರಿಸುತ್ತೇನೆ. ಉದಾಹರಣೆಗೆ ಒಬ್ಬ 35 ವರ್ಷದ ವ್ಯಕ್ತಿ ನಮಗೆ ವಾರ್ಷಿಕ ಕಂತು 35,407 ರೂಪಾಯಿ ಪ್ರೀಮಿಯಂ ಅನ್ನು ಕಟ್ಟಬೇಕು. ಅವನು 1 ವರ್ಷಕ್ಕೆ 35,407 ರೂಪಾಯಿದಂತೆ ಪ್ರತಿ ವರ್ಷ 10 ವರ್ಷ ಕಟ್ಟಬೇಕು. ಅಷ್ಟೇ ಅವನ ಕೆಲಸ. 10 ವರ್ಷ ಕಟ್ಟಿದ ಮೇಲೆ ನಾವು ಮುಂದಿನ 20 ವರ್ಷದವರೆಗೂ, ಇಲ್ಲಿಂದ ಅವನು 35ನೇ ವಯಸ್ಸಿನಿಂದ 55ನೇ ವಯಸ್ಸಿನವರೆಗೂ ಆ ವ್ಯಕ್ತಿಗೆ ನಾವು 50 ಲಕ್ಷ ರೂಪಾಯಿ ಜೀವ ವಿಮೆ, 50 ಲಕ್ಷ ರೂಪಾಯಿ ಅಪಘಾತ ವಿಮೆ, 50 ಲಕ್ಷ ರೂಪಾಯಿ ಡಿಸೇಬಿಲಿಟಿ ಬೆನಿಫಿಟ್ ಅನ್ನು ಕೊಡಲಾಗುವುದು. ಉದಾಹರಣೆಗೆ ಈ 20 ವರ್ಷದ ಅವಧಿಯಲ್ಲಿ ಆ ವ್ಯಕ್ತಿ ಸಹಜವಾಗಿ ಮೃತ್ಯು ಹೊಂದಿದರೆ 50 ಲಕ್ಷ, ಅಪಘಾತದಲ್ಲಿ ಮೃತ್ಯು ಹೊಂದಿದರೆ 50 ಲಕ್ಷ ಪ್ಲಸ್ 50 ಲಕ್ಷ 1 ಕೋಟಿ ಕೊಡಲಾಗುವುದು. ಹಾಗೂ ಏನಾದರೂ ಡಿಸೇಬಿಲಿಟಿ ಉಂಟಾದರೆ 50 ಲಕ್ಷ ಕೊಡಲಾಗುವುದು. ಹಾಗೂ ಈ ಯೋಜನೆಯ ವಿಶೇಷತೆ ಏನೆಂದರೆ, ವಿಶೇಷವಾಗಿ ನಾರ್ಮಲ್ ಟರ್ಮ್ ಇನ್ಶೂರೆನ್ಸ್ ಗಳಲ್ಲಿ ತುಂಬಿದ ಅಮೌಂಟ್ ಏನೂ ಆಗದೇ ಇದ್ದ ಪಕ್ಷದಲ್ಲಿ ತುಂಬಿದ ದುಡ್ಡು ವಾಪಸ್ಸು ಬರುವುದಿಲ್ಲ. ಬಟ್ ಈ ಯೋಜನೆಯಲ್ಲಿ ಟರ್ಮ್ ಇನ್ಶೂರೆನ್ಸ್ ವಿತ್ ರಿಫಂಡ್ ಆಫ್ ಪ್ರೀಮಿಯಂ ಆಗಿರುವುದು 10 ವರ್ಷ ತುಂಬಿದ ನಂತರ 20 ವರ್ಷ ಸಹಿತ ಆ ವ್ಯಕ್ತಿಗೆ ಏನೂ ಆಗದೇ ಇದ್ದ ಪಕ್ಷದಲ್ಲಿ ಆ ಕುಟುಂಬಕ್ಕೆ ನಾವು ಆ ವ್ಯಕ್ತಿಗೆ 2,88,070 ರೂಪಾಯಿ ಅಂದ್ರೆ ಆ ತುಂಬಿದ ಹಣವನ್ನು ಮರಳಿ ಕೊಡಲಾಗುವುದು. ಹಾಗೂ ಈ ಯೋಜನೆಯು ಇದಕ್ಕೆ ಕಂಪಲ್ಸರಿ ಆ ವ್ಯಕ್ತಿದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಬೇಕು ಅಥವಾ ಸ್ಯಾಲರಿ ಇದ್ದರೆ ಮಾತ್ರ ಈ ಯೋಜನೆಯನ್ನು ಕೊಡಲಾಗುವುದು. ಇದಕ್ಕೆ ಒಂದು ನಾಮಿನಲ್ ಮೆಡಿಕಲ್ ಚೆಕಪ್, ಫ್ರೀ ಮೆಡಿಕಲ್ ಚೆಕಪ್ ನಮ್ಮ SBI ಲೈಫ್ ಇಂದ ಕೊಡಲಾಗುವುದು. ದಯವಿಟ್ಟು ತಾವು ಒಂದು ಯೋಜನೆಯನ್ನು ತೆಗೆದುಕೊಳ್ಳಬೇಕು. ನಮ್ಮ ಹತ್ತಿರದ ವಿಮಾ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.